ಈಗ ಮುಂದಿನ ಕಾರ್ಯಕ್ರಮ ವೆಂಕಟೇಶ್ ಅವರು ಕನ್ನಡ ಧ್ವಜವನ್ನು ಪ್ರೊಫೆಸರ್ KS ಕೌದಲ್ಗೆ ಹಸ್ತಾಂತರಿಸ ಮಾಡಿ ಅವರು ತಮ್ಮ ನುಡಿಗಳನ್ನು ಹೇಳಬೇಕಂತ ಹೇಳಿ ಅವರು ವಿನಂತಿ. ಧನ್ಯವಾದ. ವೆಂಕಟೇಶ್ ಮೊರೆಗಳು ಕನ್ನಡದ ಕಟ್ಟಾಳಾಗಿ ಬೋರ್ಮಾಳದಲ್ಲಿ ಹುಬ್ಬಳ್ಳಿಯವರು ಕನ್ನಡ ನಾಡು ನುಡಿ ಬಂದಾಗ ಬಹಳಷ್ಟು ಹೋರಾಟವನ್ನು ಮಾಡುವ ಮೂಲಕ ನಮ್ಮಲ್ಲೇ ಚೈತನ್ಯ ತುಂಬಿದರು. ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ವೆಂಕಟೇಶ್ ಮೊರೆಗುದಿಯವರು ಕನ್ನಡ ನುಡಿಗದಿಕ ನುಡಿಯೊಂದಿಲ್ಲ, ಕನ್ನಡಕ್ಕೆ ಸರಿಸಾಟಿ ಬೇರೊಂದಿಲ್ಲ. ಕನ್ನಡದ ಪೂಜೆಗೆ ಮಿಗಿಲಾದ ಪೂಜೆಯದಿಲ್ಲ. ಕನ್ನಡಾಂಬೆಗೆ ಒಲುಮೆಗೆ ಮತ್ತೇನು ಬೇಕಿಲ್ಲ. ಅವ್ರದಂತ ತಗೋತೇನೆ ಬೆಳೆ ಮೇಲೆ. ಪ್ರಾಜ್ಞರಾದ ಇವತ್ತಿನ ಉದ್ಘಾಟಕರಾದ ಡಾಕ್ಟರ್ ಪುರುಷೋತ್ತಮ್ ಬೆಳಿಮಲೆ ಅವರೇ, ಅಧ್ಯಕ್ಷತೆ ವಹಿಸಿದ BV ಶಿರೂರವರೇ, ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಲಿಂಗರಾಜ್ ಅಂಗಡಿಯವರೇ, ಇವತ್ತಿನ ಸಮ್ಮೇಳನದ KS ಕೌದಲಿ ಅವರೇ ಮತ್ತು ಎಲ್ಲ ಗಣ್ಯಮಾನ್ಯರೇ, ನನ್ನ ಎದುರಿಗೆ ಕುಳಿತ ಮತ್ತು ಎಲ್ಲರಿಗೂ ವೀರ ಕನ್ನಡಿಗರೇ, ಭಾರತದೊಳಗೆ ನೋಡ್ರಿ 50% ದೇವಾಲಯ ಕನ್ನಡದವರ ಕಟ್ಟ್ಯಾರ. ಈಗ ನಮ್ಮ ಬೆಳಿಮಲೆ ಅವರು ಮಾತಾಡಿದ್ರು, ಭಾಳ ಪಾಂಡಿತ್ಯಪೂರ್ಣ ಮಾತಾಡಿದ್ರು, ಭಾಳ ಇತಿಹಾಸ, ಭಾಳ ನಮ್ಮ ಕನ್ನಡದ ಬಗ್ಗೆ ಅಗ್ನಿ ಸವಿಸ್ತಾರವಾಗಿ ಹೇಳಿದ್ರು. ಪಾಂಡಿತ್ಯಪೂರ್ಣ ಅಗ್ನಿ ಸಾದಾ ಮಾತಾಡ್ತಾರೆ, ಇದೆ ಅನಿಸ್ಬೋದು ಇವ್ರು ಯಾಕೆ ಹಿಂಗೆ ಮಾತಾಡ್ತಾರೆ, ಭಾಳ ಅವಶ್ಯಕ. ಅವ್ರು ಅದನ್ನು ಹೇಳಿದ್ರು, ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೊಡ್ರಿ ನಾವು ಕನ್ನಡಿಗರು ಅಂತ ಹೇಳಿ ಅದ ಬರ್ತದೆ. ನಾನು ಇದ್ರೊಳಗೆ ಭಾಳ ಚಂದ ಹೇಳಿದರು. ನಮ್ಮ ಶಿರೂರು ಸರ್ ಒಂದೆರಡು ಗ್ರಂಥನೂ ಹೇಳಿದ್ರು ಅವರು. ಅದ್ರ ಬಗ್ಗೆನೂ ಅಂದ್ರೆ ಅದೇ ವಿಷಯನ ಇದ್ರೊಳಗೆ ಬರ್ತದೆ, ಸಾದಾ ಹೇಳ್ತೇನೆ ನಾನು. ಏನಂದ್ರೆ ಭಾರತದೊಳಗೆ 50% ದೇವಸ್ಥಾನಗಳನ್ನು ಕನ್ನಡಿಗರೇ ಕಟ್ಟಾರ. ಶಿಲ್ಪಗಳು 50% ಕನ್ನಡಿಗರ ಕೆತ್ತಿದ ಶಿಲ್ಪಗಳದಾವು. ಯಾಕಂತ ಕೇಳ್ರಿ, ಈಗ ಕೆಲವು ವರ್ಷಗಳ ಹಿಂದೆ ಹಳೆ ಇವು ನೋಟುಗಳನ್ನು ತೆಗೆದ ಹೊಸ ನೋಟುಗಳನ್ನು ಮುದ್ರಣ ಮಾಡಿದ್ರಿ. ದುಡ್ಡನ್ನು ಮುದ್ರಣ ಮಾಡಿದ್ರು, 7 ಹೊಸ ನೋಟುಗಳನ್ನು ಮುದ್ರಣ ಮಾಡಿದ್ರು. 7ರೊಳಗೆ ಅದ ಎಲ್ಲ ನೋಟುಗಳಿಗೆ ಸ್ಮಾರಕಗಳನ್ನು ಮುದ್ರಣ ಮಾಡ್ಯಾರ ಕೇಂದ್ರ ಸರ್ಕಾರದವರು. ಅದರೊಳಗೆ 4 ನೋಟ್ ಒಳಗೆ ನಮ್ಮ ಕನ್ನಡದ ಸ್ಮಾರಕಗಳದಾವು. ಅವು ಏನಂತ ಹೇಳ್ತೇನೆ ನಿಮಗೀಗ. ಇದು 10 ರೂಪಾಯಿ ನೋಟ್ ಅದ ರೀ. ಇದರೊಳಗೆ ಕೋನಾರ್ಕ ದೇವಾಲಯದ ಒಂದು ಚಕ್ರದ, ಕೋನಾರ್ಕ ದೇವಾಲಯದ ಒಂದು ಚಕ್ರದ ಈ ದೇವಾಲಯದ ಚಕ್ರ ಕಟ್ಟಿಸಿದ್ದು ಪೂರ್ವ ಗಂಗರು ಕಟ್ಟಿಸಿದ ಸೂರ್ಯ ದೇಗುಲದ 24 ಚಕ್ರಗಳಲ್ಲಿ ಒಂದು. ಇದನ್ನು ಕಟ್ಟಿಸಿದ ಕನ್ನಡಿಗರು.
ಬಹಳ ಮಂದಿಗೆ ಗೊತ್ತಿಲ್ಲ. ಇದನ್ನ ಐತಿಹಾಸಿಕ ದಾಖಲೆ ಕೊಡ್ತೇನೆ ನಾನು, ನನ್ನ ಮನೆಗೆ ಬಂದ್ರೆ ಐತಿಹಾಸಿಕ ದಾಖಲೆ ಕೊಡ್ತೀನಿ. ಇನ್ನು 20 ರೂಪಾಯಿದೊಂದು ನೋಟ್ ಅದ. ಇದ್ರೊಳಗೆ ಮಹಾರಾಷ್ಟ್ರದ ಎಲ್ಲರ ಒಳಗಿನ ಕೈಲಾಸದ ದೇವಾಲಯ ಅದ. ಇದನ್ನು ಕೆತ್ತಿಸಿದವರು ನಮ್ಮ ರಾಷ್ಟ್ರಕೂಟದ ದೊರೆ 1ನೇ ಕೃಷ್ಣ. ಬಹಳ ಹೆಮ್ಮೆಯಿಂದ ಹೇಳಬೇಕ್ರಿ ನಾವು ಇದನ್ನು, ಒಬ್ರು ಹೇಳೋದಿಲ್ಲ. ನಮ್ಗೆ ಯಾರೊಬ್ರು ಇದ್ರು ಬಸವರಾಜ್ ಬೆಲ್ಲದ್ ಅಂತ ಹೇಳಿ, ಮೊನ್ನೆ ಕೊರೋನಾ ಒಳಗೆ ಹೋದ್ರು ಅವರು ಅಜಂತ ಎಲ್ಲೂರ ಎಲ್ಲ ಪ್ರವಾಸ ಮಾಡಿ ಬಂದಿದ್ರು. ಅವಾಗ ಕೇಳಿದನ ಅಲ್ಲಿ ಕೈಲಾಸನಾಥ ದೇವಾಲಯಕ್ಕೆ ಹೋಗಿದ್ದೆ. ಹೋಗಿದ್ ನೋಡ್ರಿ, ಭಾರಿ ಐತ್ರಿ, ಮರೆಗುದ್ದೇವ್ರ ಭಾರಿ ಐತಿ ಅಂದ್ರು. ಅದನ್ನ ಕಟ್ಸಿದವ್ರು ಯಾರು ಗೊತ್ತಿಲ್ಲ. ಮನುಷ್ಯರು ಕಟ್ಟಕ ಸಾಧ್ಯ ಇಲ್ಲ, ಅದು ಅನ್ಯ ಗ್ರಹ ಬಂದು ಕಟ್ಸಾವ. ಅದನ್ನ ಏನೇನು ಕಟ್ಟಿ ಏನೇನೋ ಹೇಳಿದ್ರು. ಏನು ಹುಚ್ಚದ್ರಿ ಕನ್ನಡಿಗರಾಗಿ ಅದನ್ನ ಕಟ್ಸಿದ್ದೇವೆ. ನಮ್ಮ ರಾಷ್ಟ್ರಕೂಟದ ದೊರೆ 1ನೇ ಕೃಷ್ಣ ಕಟ್ಸ್ಯಾನ. ಅದಂಗೆ ಹೇಳ್ತೀವಿ ಅನ್ಕೊ. ಅಲ್ಲಿ ಪ್ರಾಚ್ಯ ವಸ್ತು ಇಲಾಖೆಯವರು ಫಲಕ ಹಾಕ್ಯಾರ, ಅದು ನೋಡ್ಬೇಕು. ನೀವು ನೋಡಿ ಬಂದು ಹೇಳಬೇಕು. ಬರೇ ಕರ್ಕೊಂತ ಹೋದ್ರೆ ನಮ್ಮ ಕನ್ನಡದ ಹೆಮ್ಮೆ ಬರೋದಿಲ್ಲ. ನೀವೆಲ್ಲಿ ಹೋಗ್ತೀರಿ ಅದನ್ನ ಐತಿಹಾಸಿಕವಾಗಿ ಏನೈತಿ ಅಂತ ತಿಳ್ಕೋಬೇಕು. ಅಂಥ ದಾಖಲೆಗಳದಾವ್ ನಮ್ಮ ಕನ್ನಡ ಒಳಗೆ. ಅವ್ರು ಬೆಳಿಮಲೆ ಗುರುಗಳು ಹೇಳದಂಗೆ ನಾವು ಅದನ್ನೆಲ್ಲ ತಿಳ್ಕೊಂಡು ಹೆಮ್ಮೆಯಿಂದ ಹೇಳುವ ಒಂದು ನಮ್ಮಲ್ಲಿ ಒಂದು ಮನಸ್ಸು ಬರಬೇಕು. ಆ ಮನಸ್ಸನ್ನ ಕಳ್ಕೊಂಡು ಮುಂದೆ ಹೇಳ್ತಾನೆ ಹೆಂಗೆ ಕಳ್ಕೊಂಡು. ನಾನು ಸ್ವಲ್ಪ ಮಾತಾಡ್ತೇನೆ. 50 ರೂಪಾಯಿ ನೋಟ್ ಒಳಗಂತೂ ನಮ್ಮ ಹಂಪಿ ಅದ. 50 ರೂಪಾಯಿ ನೋಟ್ ಒಳಗೆ ಹಿಂದೂ ಸ್ಮಾರಕ ನಮ್ಮ ಹಂಪಿ ಅದ. ಆಮೇಲೆ 100 ರೂಪಾಯಿ ನೋಟ್ ಒಳಗೆ ಗುಜರಾತಿನ ಪಾಟನ್ದಲ್ಲಿರುವ ರಾಣಿ ಕಿ ವಾವ್ ಅಂತದ. ನೆಲಭಾವಿ, ಅದರ ಹೆಸರ ನೆಲಭಾವಿ. ಕಟ್ಟಿಸಿದ್ದು ಸೋಲಂಕಿ ವಂಶದ ರಾಣಿ ಉದಯಮತಿ ಮತ್ತು ಅವಳ ಮಗ ಕರ್ಣ. ಸೋಲಂಕಿಯವರು ಚಾಲುಕ್ಯ ವಂಶದವರು. ನೋಡ್ರಿ, 7 ನೋಟ್ ಒಳಗೆ 4 ಸ್ಮಾರಕಗಳ ನಮ್ಮ ಕನ್ನಡಿಗರ ಕಟ್ಟಿಸಿದ್ದವರು. ಯಾಕೆ ಹೆಮ್ಮೆ ಎಂದು ಹೇಳ್ಕೋಬಾರ್ದು ನಾವು? ಯಾಕೆ ಹೆಮ್ಮೆ ಎಂದು ಹೇಳ್ಕೋಬಾರ್ದು? ಹೇಳ್ಕೋದೇ ಅವ್ ರಾಷ್ಟ್ರಕ್ಕೆ ಅಲ್ಲಿ ಕಲ್ಲೋದಿಲ್ಲ. ನಾವು ವಾಯುವ್ಯಕ್ಕೆ ಹೋದಾಗ ಬರೀ ಅದೇ ಬೇರೆ ಕಡೆ ಕುಂತು ಬಿಡ್ತೇನೆ. ನಾ ಬೇಡ ಬೇಡ ಕನ್ನಡದ ನೆಲ ಜಲ ಭಾಷೆ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಅವ್ರು ಭಾಳ ಚಂದ ತಿಳಿಸಿ ಹೇಳಿದ್ರು. ನಮ್ಮ ಇತಿಹಾಸನೂ ಹೇಳಿದ್ರು, ಹೆಂಗೆ ಹೇಳಿದ್ರು ಅವ್ರು ನಮಗೆ. ಕೊಡ್ತೀನಿ. ಆಮೇಲೆ ಕೆಲವೊಂದು ನಾಣ್ಯ ತಗೊಂಡು ಬಂದೇನೆ. ನಾನು ನಾಣ್ಯ ಒಂದು ಡಬ್ಬಿ ತುಂಬ ನಾಣ್ಯ ತಗೊಂಡು ಬಂದೇನೆ. ಡಬ್ಬಿ ತುಂಬ ನಾಣ್ಯ ತಗೊಂಡು ಬಂದೇನೆ. ನಾಣ್ಯ ಒಳಗೆ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ನಾಣ್ಯಗಳದಾವು. ಇವು ನಿಮ್ಗೊಂದು ಹೇಳ್ತೀನಿ. ಏನದಾವಲ್ರಿ, ಉಳಿದ ರಾಜ್ಯ ಅವರು ಎಲ್ಲರೂ ಬಂದಾರ. ಎಲ್ಲ ಮಹಾಪುರುಷರು ಬಂದಾರ. ತಿರುವಳ್ಳೂರು ಬಂದಾರ, ಶಿವಾಜಿ, ತುಕಾರಾಮ, ಜ್ಞಾನೇಶ್ವರ, ವೀರಪಾಂಡ್ಯ ಕಟ್ಟಬೊಮ್ಮನ, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಹೇಳಿದ್ರೆ ಭಾಳ ತುಂಬೈತಿದೆ. ತುಂಬಾ ಅದಾವು. ನಮ್ಮ ಕನ್ನಡದ ಒಂದು ಬಸವಣ್ಣವ್ರ ನಾಣ್ಯ ಬಂದ್ರೆ ಎಷ್ಟು ವಿಜೃಂಭಿಸಿದೀವಿ ನಾವು ಹುಚ್ಚುಗಳು. ಅದೊಂದು ಬಂತು ಒಂದು ಅವರೆಲ್ಲ ನೋಡ್ರಿ ಅಲ್ಲೆಲ್ಲ ಹೆಂಗೆ ಕೆಲಸ ಮಾಡ್ತಾರ. ಅಷ್ಟು ಯಾಕೆ ನಾವು ದಿಲ್ಲಿಗೆ ಹೆದರ್ಬೇಕಂತ? ದಿಲ್ಲಿ ಒಳಗೆ ನಮ್ಗೆ ಕೆಲಸ ಮಾಡ್ಬೇಕು. ಸ್ವಾತಂತ್ರ್ಯ ಸಿಕ್ಕಾನ ಹಿಡ್ದ ಇಲ್ಲಿವರೆಗೂ ನಮ್ಗೆ ದಿಲ್ಲಿಗೆ ಹೆದರೋದಾಗೈತೆ ನಮ್ಮ ಕನ್ನಡಿಗರ ಕೆಲಸ. ಯಾಕೆ ಹೆದರ್ಬೇಕು ನಾವು? ನಮ್ಮ ಭಾರತದ ಒಂದು ಅಂಗ ಕರ್ನಾಟಕ, ಭಾರತದ ಒಂದು ಅಂಗ ಕರ್ನಾಟಕ. ಇದನ್ನ ನಾನು ಉದಾಹರಣೆ ಸಮೇತ ಹೇಳ್ತೇನೆ. ಎಲ್ಲಾ ರಾಜ್ಯದವ್ರು ನೋಡ್ರಿ 5-6 ಸತ್ಪುರುಷರು ಅದಾರ. ಇದ್ರೊಳಗೆ ನಮ್ಮ ಕರ್ನಾಟಕದವ್ರು ಅದು ಒಂದು ಬಸವಣ್ಣವ್ರು ಬಂದ್ರೆ ವಿಜೃಂಭಿಸಿದ್ವು. ಇಂಥ ಹುಟ್ಟುಕೊಳ್ಳೋದೇವು ನಾವು. ನಮ್ದು ಎಲ್ಲಾನು ಬರಬೇಕು. ಚೆನ್ನಮ್ಮ ಬರಬೇಕು, ಸಂಗೊಳ್ಳಿ ರಾಯಣ್ಣ ಬರಬೇಕು, ಪುರಂದರದಾಸ ಎಲ್ಲರೂ ಬರ್ಬೇಕು ನಮ್ಮವರು. ನಮಗೆ ಈ ಅಭಿಮಾನ ಬರೋದೇ ಇಲ್ಲ ನಮ್ಮಲ್ಲಿ. ಯಾಕಂದ್ರೆ ನಾವು ಬೇರೆನೇ ಮಾತಾಡ್ತೇವೆ, ಅದನ್ನ ಬಿಟ್ಟು ಬೇರೆನೇ ಮಾತಾಡ್ತೇವೆ. ಅದನ್ನ ಬಹಳ ಚಂದ ತಿಳಿಸಿ ಹೇಳಿದ್ರು. ಹಗಲೆಲ್ಲ ಅವ್ರು ಮಾತು ತಗೊಂತಾನೆ. ಯಾಕೆ ಅವ್ರ ಪ್ರೇರಕ ಶಕ್ತಿ ಈಗ ನನಗೆ ಬೆಳಿಮಲೆ ಅವರು. ಈಗಾಗಲೇ ನಾ ಸಂಬೋಧಿಸಿದೆ ವೀರ ಕನ್ನಡಿಗರೇ ಅಂತೇಳಿ. 5 ವರ್ಷ ಆತ ನಾ ವೀರ ಕನ್ನಡಿಗ ಅಂತ ಬರೆದು ತಿರುಗಾಡ್ತೇನೆ. ಹುಚ್ಚ ಅಂತಾರೆ ನನಗೆ. ವೀರ ಕನ್ನಡಿಗ ಅಂತ ಬರ್ಕೊಂಡು ತಿರುಗಾಡ್ತೇನೆ. ಒಬ್ಬ ಕನ್ನಡದ ಹುಚ್ಚ ಅಂತಾರ. ಮತ್ತು ನಾ ದೊಡ್ಡ ವಾಹನದಾಗ ಹೋಗುವೊಳಗೆ ಬಸ್ ಒಳಗೆ ಹೋಗುವಾಗ ಬಂದು ಹಿಂಗೆ ಹಾಯ್ತಾರೆ. ಹಿಂಗೆ ಹಾಯ್ತಾರೆ. ಯಾಕಪ್ಪ ಹಾಯಾಕತ್ತಿ ಅಂದ್ಕೊಳ್ಳೆ, ಏನು ವೀರ ಕನ್ನಡಿಗನ ಅಂತ ಕೇಳ್ತಾರೆ. ಹೌದು, ನಾ ವೀರ ಕನ್ನಡಿಗ ಅಂತ ಹೇಳ್ತೀನಿ. ವೀರ ಕನ್ನಡಿಗನ? ಹೌದು, ವೀರ ಕನ್ನಡಿಗ. ಯಾರು ಅಂತ ಕೇಳಿದ್ರೆ ನನಗೇನು ಗೊತ್ತಂತಾನೆ. ನನಗೇನು ಗೊತ್ತಂತ ಹಾಕೊಂಡು ಹಣಂತಾರ ನನಗೆ. ನಾ ಏನು ಮಾಡಲಿ? ನೀನು ವೀರ ಕನ್ನಡಿಗ ಅನ್ನಲ್ಲ. ಯಾಕೆ ಅನ್ನಬಾರ್ದು? ನೀನು ಹೆಂಗಂತ ನೀನು ಅನ್ಬೇಕು. ನಮ್ಗೆ ದುರ್ಬಲ ಅಂತೇಳಿ ನಾ ಇಲ್ಲ ಅಂತಿಲ್ಲ, ದುರ್ಬಲ ಅಂತೇಳಿ ನಿನಗೆ. ನಮ್ಮ ಕನ್ನಡಿಗರ ಒಂದು ದೌರ್ಬಲ್ಯ ಐತ್ರಿ. ಈ ವೀರ ಕನ್ನಡಿಗ ಅಂತ ಬರೆದ್ರೆ ನಾಳೆ ಎಲ್ಲಿದ ಮುಂದೆ ತೊಂದರೆ ಕೊಡ್ತೈತೋ ಅಂತ ಅವ್ರ ವಿಚಾರ. ಕೆಲವೊಂದು ಜನರದ ಕೆಲವೊಂದು ಸಂಘಟನೆಗಳು ಅದನ್ನ ವಿಚಾರ ಮಾಡ್ತಾರ ಅವರು.
ಅದಕ್ಕೆ ಹಿಂಗೆ ನಮ್ಮ ಮ್ಯಾಲ ದಬ್ಬಾಳಿಕೆ ತೋರಿಸ್ತಾರ. ಬರೀ ಕನ್ನಡ ಧ್ವಜ ಹಾಕಿದ್ರನ ಅವನ ಮೇಲೆ ಏನೋ ಒಂಥರ ತಿಳ್ಕೊತಾರ. ನಮ್ಮನ್ನು ಕನ್ನಡ ಧ್ವಜ ಹಾಕಿದ್ರನ, ಕನ್ನಡ ಧ್ವಜ ನಮ್ಮ ಕನ್ನಡದ ಸಂಕೇತ, ಅರ್ಶಿನ ಕುಂಕುಮದ ಸಂಕೇತ. ಕನ್ನಡ ಧ್ವಜ ಹಾಕಿದ್ರೆ ಮನೆಗೆ ಸೌಭಾಗ್ಯ ಲಕ್ಷ್ಮಿ ಕುಣಿದು ಬರ್ತಾವ. ಕನ್ನಡ ಧ್ವಜ ಎಲ್ಲರೂ ಹಾಕಬೇಕು ನಾವು. ಮತ್ತು ಉಳಿದ ರಾಜ್ಯದವ್ರಿಗೆ ಹೆಂಗೆ ಅಭಿಮಾನ ಐತಂದ್ರೆ, ಈಗ ಇಲ್ಲಿ ಕೆಲವು ವರ್ಷಗಳು ಒಂದು 20 ವರ್ಷದ ಹಿಂದೂ ಹಾಗೆ ಸುಮಾರು ವಾಸನ್ ಐ ಕೇರ್ ಸೆಂಟರ್ ಅಂತ ಒಂದು ಆಸ್ಪತ್ರೆ ಪ್ರಾರಂಭ ಹುಬ್ಬಳ್ಳಿ ಒಳಗೆ. ದೊಡ್ಡ ವ್ಯವಸ್ಥಿತ ಆಸ್ಪತ್ರೆ. ನಾನು ನನ್ನ ಹೆಂಡತಿ ಕೂಡ ಅಲ್ಲಿಂದ ಕೃಷಿ ಕಲ್ಯಾಣ ಮಂಟಪ ಒಳಗೆ ಒಂದು ಮದುವೆ ಇತ್ತು. ನಾನೇ ಇಲ್ಲಿ ಕಣ್ಣು ತೋರ್ಸೋನು ₹10 ನೋಡ್ತಾರಂತ, ಭಾಳ ವ್ಯವಸ್ಥಿತವಾಗಿ ಹೋಗ್ತಿದ್ವಿ. ಅಲ್ಲಿ ನೋಡಿದ್ರು ಎಲ್ಲರೂ ಅವರು ಕೃಷ್ಣ ನಾಡಗೌಡ ಅಂತೇಳಿ ವೈದ್ಯರಲ್ಲ ನೋಡಿದ್ರು. ಎಲ್ಲ ಕನ್ನಡಕ ಬರೆದು ಕೊಟ್ಟರು, ಎಲ್ಲ ಆಯ್ತು. ಇಂಥ ದಿವ್ಸ ಬರ್ರಿ ಕನ್ನಡಕ ಕೊಡ್ತೇವೆ. ಅಂಥ ದಿವ್ಸ ಹೋದ್ರೆ ಕನ್ನಡಕ ಕೊಟ್ರು. ಅವ್ರ ಕನ್ನಡಕ ಅಂಗಡಿ ಹೋಗ್ತಿದ ಫಲಕ ನೋಡ್ರಿ ಓದ್ರಿ ಅಂದ್ರೆ ಏನು ಒಂದು ಬೆಳ್ಳದೇನು ಭಾರಿ ಮಜಾ ಅನಿಸ್ತ ನನಗೆ. ಇನ್ನೊಂದು ಹಾಕೊಂಡು ನೋಡ್ರಿ ಎಲ್ಲ ಒರೆಸಿದ ಮಾಡಿದ ಮತ್ತೆ ಹಾಕಿ ತೋರಿಸಿದ. ಓದ್ರಿ ಸರ್ ಅಂದ. ಏನು ಕಾಣವಲ್ದು ಬಿಡ್ರಿ ವಾಡಿದು ಅಂದನ. ನೋಡ್ರಿ ಹಂಗಾರ ಡಾಕ್ಟರ್ ಕಡೆ ಹೋಗೋಣ ಅಂತೇಳಿ ಮತ್ತೆ ವೈದ್ಯರ ಕಡೆ ಕರ್ಕೊಂಡು ಬರ್ತೀನಿ. ನಾಡಗೌಡ ಅವ್ರ ಕಡೆ ಕರ್ಕೊಂಡ್ಬಂದ್ರೆ ಕರ್ಕೊಂಡ್ಬಂದು ನೋಡ್ರಿ ಮರೆಗುದ್ದವ್ರು ಓದ್ರಿ ಅಂದ್ರೆ ಏನ್ರಿ ಏನು ಕಾಣವಲ್ದ ಗ್ವಾಡಿ ಅಂದ್ರೆ ಏನ್ ಹಿಂಗ್ಯಾಕ್ ಮಾಡಿದ್ರಿ? ಮ್ಯಾಲ ತಮಿಳ್ ಐತಿ, ಕೆಳಗ ಆಂಗ್ಲ ಐತಿ, ಏನು ಓದ್ಲಿ? ನಾನು ತಮಿಳ ಮೂಲದ ಸಂಸ್ಥೆ ಗಂಡಮೆಟ್ಟಿನ ಹುಬ್ಬಳ್ಳಿ ಅಂತ ಇದ್ರೊಳಗೆ ನಮ್ಮ ತಮಿಳ್ ಬೆಳೆಸಬೇಕನ್ನೋ ವಿಚಾರ ಅದ ನೋಡ್ರಿ. ಹೆಂಗದ ಅವ್ರದ್ದು. ನಮ್ಗೆ ಸಾಧ್ಯ ಐತಂದ್ರೆ ನಮ್ಮ ಕನ್ನಡಿಗರಿಗೆ ಬೇರೆ ರಾಜ್ಯದಾಗ ಹೋಗಿ ನಾವು ಕನ್ನಡ ಬೆಳೆಸ್ಬೇಕನ್ನೋದು. ಇಲ್ಲೇ ನಾವು ಬೆಳೆಸೋದು, ಅಲ್ಲೇನು ಬೆಳೆಸ್ತೇವೆ ಅಂತ ಕೆಲವು ಘಟನೆಗಳನ್ನು ಎಲ್ಲರಲ್ಲಿ ಆಗಿರ್ತಾವೆ. ನಾಡಗೌಡರು ಅಪ್ಕೊಂಡ್ರ ನಾನು. ಹೌದು ಪ್ರತಿಯೊಂದು ಊರಾಗ ನಿಮ್ಮಂಥವ್ರು ಇಬ್ಬರು ಇದ್ರೆ ಸಾಕಂತ ಹೇಳಿ ಆಸ್ಪತ್ರೆ ಮುಖ್ಯಸ್ಥರನ್ನು ಕರೆಸಿ ಹೇಳಿದ್ರು ಅವರು. ಈಗಿಂದೀಗ ಅದು ಕನ್ನಡ ಒಳಗೆ ಆಗಬೇಕು ಅಂತ ಹೇಳಿ ನೋಡ್ತಾ ಆತಿಲ್ರಿ. ಕನ್ನಡ ಒಳಗದ ಏನು ಕಲ್ಲು ಒಗೆದು ಬೇಡ, ಹೋರಾಟ ಮಾಡೋದು ಬೇಡ, ಕನ್ನಡ ಸಂಘಟನೆ ಮಾಡೋದು ಬೇಡ. ಪ್ರತಿಯೊಬ್ಬರು ಹಿಂಗಾಗಿ ಉಳಿದ್ರೆ ಕನ್ನಡ ತಾನ ಬೆಳೀತತೆ. ಇದನ್ನ ಮೊದಲು ನಾವು ಕಲಿಬೇಕು, ಇದನ್ನ ನಾವು ಮೊದಲು ಕಲಿಬೇಕು. ಅಸಹ್ಯ ಅನ್ನೋದು ಎಲ್ಲೂ ತಿಳ್ಕೊಬಾರ್ದು. ಧನ್ಯವಾದಗಳು. ಎಂತೆಂತ ಮಜಾ ಆಗ್ತವ್ರೆ. ಅಲ್ಲೇ ನಾನು ಹೆಂಚ್ಕೊಂತ ಕೇಳ ಈಗ ಮನೆಗೆ ಬರ್ಬೇಕಾದ್ರೆ ಭಾಳ ಕನ್ನಡದ ಬಗ್ಗೆ ಯಾರು ಮಾತಾಡಬೇಡ್ರಿ, ಬಡಿಸ್ಕೊಂಡು ಬರಬೇಡ್ರಿ, ಮತ್ತೆ ಬರೀ ನಿಮ್ಮ ಹಣೆ ಮಾಡ ಇಷ್ಟ ಅಂತ ಹೇಳ್ತಾರ ಅವ್ರೆ. ಅದಕ್ಕೆ ಒಂದೆರಡು ಉದಾಹರಣೆ ಹೇಳ್ತೀನಿ. ನಮ್ಮ ಮನೆಗೆ ನಾವು ಮಹಾರಾಷ್ಟ್ರಕ್ಕೆ ದಿಕ್ತಾನಾಗ್ಯದ. ನಮ್ಗೆ ಕೊಲ್ಲಾಪುರ ಸಾಂಗ್ಲಿ ಹಂಗೆಲ್ಲ ಬಂದಿದ್ರು. ಅವ್ರೊಬ್ಬರು ಕರ್ಕೊಂಡು ಬಂದಿದ್ರು. ಕರ್ಕೊಂಡು ಬಂದಾಗ ಏನೋ ಮಾತಾಡ್ತಿದ್ವಿ. ಅವ್ರಿಗೆ ಸ್ವಲ್ಪ ಕನ್ನಡ ಬರ್ತಿತ್ತು. ಅವ್ರಿಗೆ ಬಂದಾಗ ಅವ್ರಿಗೆ ಏನಂದ್ರು, ಕುಂತ ಕಾನಡಿ ಮದ್ವೆ ಏನಾಗತ್ತಿದ್ರು. ಹೆಗಲ ಕಾನಡಿ ಅನ್ಕೊಂಡು ನಂಗೆ ಸ್ವಲ್ಪ ಕಿರಿಕಿರಿ ಆಗ್ತದ. ಕಿರಿಕಿರಿ ಆಡ್ಕೊಂಡು ನಾ ಏನಂದೆ, ನೀವು ಕಾನಡಿ ಯಾಕಂತೀರಿ ಅನ್ಕೊಂಡು ಅವ್ರು ಏನು ಅನ್ಬೇಕು, ನಮ್ಮ ಮರಾಠಿ ಒಳಗೆ ನಿಮ್ಮ ಕನ್ನಡ ಕಾನಡಿ ಹಾಕೈತ್ರಿ ಅಂದರು. ನನಗೆ ತಲೆ ಗಿರ್ರ ಅಂತ ಹೇಳ್ತ. ನಾನೇ ನಮ್ಮ ಕನ್ನಡ ನಿಮ್ಮ ಮರಾಠಿ ಹಾಕ್ರಿ ಅಂದ. ನಾನು ಮಾಡ್ತೀಯ ಅಂತ ಹೇಳಿ ಆಗಿಂದಾಗ ಹಾಕೊಂಡು ಹೋಗೇ ಬಿಟ್ರೆ ಅವ್ರ ಊರಿಗೆ. ನೋಡ್ರಿ ಎಂಥ ಅಭಿಮಾನ. ಅವ್ರ ಭಾಷೆಗೆ ಒಂದು ಸ್ವಲ್ಪ ನಾವು ಕೇರಳ ತೋರಿಸಿದ್ರೆ ಮನೆ ಬಿಟ್ಟ ಹೋಗ್ಬಿಡ್ತಾರ ಅವ್ರು. ನಾವು ಹಂಗೆ ಮಾಡ್ಯಾರ ಸಾಧ್ಯನೇ ಇಲ್ಲ ನಾವು ಮಾಡಕ್ಕೆ. ಮತ್ತು ನಾಮಫಲಕ್ಕೊಳಗಂತೂ ಪೂರ್ಣ 100% ಕನ್ನಡ ಇರಬೇಕ್ರಿ. ಈಗ ಇನ್ನೊಂದು ವಿಷಯ ಹೇಳ್ತೀನಿ. ಈಗ ನಮ್ಮ ಕೌಟಿಲ್ಯ ಗುರುಗಳು ಭಾಳ ಪಾಂಡಿತ್ಯಪೂರ್ಣ ಭಾಷಣ ಮಾಡೋರು ಅದಾರ. ಅದ್ವಿತೀಯ ವಿದ್ವಾನ್ ಮಣಿಗಳವರು. ನಾ ಅದ್ವಿತೀಯ ಅದಕ್ಕೆ ಕೊಡ್ತೀನಿ ಅದನ್ನೇ ಆಗತ್ತೇನೆ. ಅವ್ರು ನಮ್ಮ ಅಂಗಡಿ ಗುರುಗಳು ಮತ್ತು ಕೌಟಿಲ್ಯವರು ಎಲ್ಲ ಹಿಂಗೆ ಸಣ್ಣ ಕೆಲಸ ಮಾಡೋರು ಹುಡುಕಿ ಸಾಹಿತ್ಯ ಸಮ್ಮೇಳನ ಒಳಗೆ ನನಗೆ ಸನ್ಮಾನ ಮಾಡಿಸಿದ್ರು. ತಾಲೂಕಾ ಸಮ್ಮೇಳನ ಅಧ್ಯಕ್ಷ ಮಾಡಿದ್ರು. ನಾವು ಅವರಿಬ್ಬರಿಗೂ ಎಷ್ಟು ಚಿರಋಣಿ ಇದ್ರು ಕಡಿಮೆ. ಅದನ್ನ ಹೇಳಬೇಕಾಗಿತ್ತು. ಮತ್ತೆ ಮರೆತಗಿರ್ತೀನಿ ಅಂತ ಹೇಳಿ ಮೊದಲು ಅದನ್ನ ಹೇಳಾಕತ್ತೀನಿ. ಭಾಳ ಚೆನ್ನಾಗಿ ಮಾತಾಡ್ತಾರೆ ನೋಡ್ರಿ. ಸ್ಫುಟ ಅಗದಿ ಕಣ ಮಾತಾಡಕತ್ರ. ಅವ್ರಿಗೆ ನಾ ಅವಕಾಶ ಕೊಡ್ತೀನಿ, ಲಘು ಮುಗಿಸ್ತೀನಿ. ಈಗ ನಾಮಫಲಕ್ಕೊಳಗೆ ಪೂರ್ಣ ಕನ್ನಡ ಇರಬೇಕು. ಮೊನ್ನೆ ಒಂದು ಅಂದ್ರೆ ಯಾರು ಕನ್ನಡ ಕಲಿಯಂಗೇ ಇಲ್ಲ. ಯಾಕಂದ್ರೆ ಒಂದ್ ದಿವಸ ಬಸ್ ತಂಗುದಾಣದಾಗ ನಿಂತಿದ್ದೆ. ಒಬ್ಬಕ್ಕೆ ಕಾಲೇಜ್ ವಿದ್ಯಾರ್ಥಿನಿ ಬಂದ ಅಂಕಲ್ ಇದು ಎಲ್ಲಿ ಹೋಗ್ತೈತ್ರಿ ಅಂದ. ಇದು ಗೋಕುಲ್ಕ್ ಹೋಗ್ತೈತಿ ಅಂದೆ. ಮತ್ತೆ ಎಲ್ಲಿ ಹೋಗಕ್ಕೆ ಅನ್ಕೊಂಡ ಇದಕ್ಕೆ ಬಂಜ ಕಾಲನಿ ಹೋಗ್ಬೇಕ್ರಿ ಅಂದ. ಯಾಕ ನಿಂಗೆ ಗೊತ್ತಾಗಂಗಿಲ್ಲ, ನಾನು ತಿಳಿಯಾಗ ಊರಾಗ ಬರಂಗಿಲ್ಲ ನಂದೆ. ಇಲ್ರಿ ನನಗೆ ಕನ್ನಡ ಬರಂಗಿಲ್ಲ, ಇಂಗ್ಲೀಷ್ ಬರ್ತದೆ. ಎಷ್ಟು ಅಭಿಮಾನ ಹೇಳಿರ್ಬೇಕು. ನಾನು ಕನ್ನಡ ಬರಂಗಿಲ್ರಿ, ಇಂಗ್ಲೀಷ್ ಬರ್ತೈತಿ, ನಾನು ಇಂಗ್ಲೀಷ್ ಕಲ್ತೇನೆ ಅಂತೇಳಿ. ಈ ರೀತಿ ಪರಿಸ್ಥಿತಿ ನಮ್ಮಲ್ಲಿ ಆಗೈತಿ. ನಡವರಕ್ಕೊಂದು ಕರಾರದವರು ಕೆಳಗೆ ಆಂಗ್ಲನ ಹಾಕಿದ್ರಿ. ಹೋರಾಟ ಮಾಡಿ ತೆಗಿಸಿದ್ವು ಅದನ್ನ. ಆಂಗ್ಲ ಹಾಕ್ತಿದ್ರು. ಗೋಕುಲ್ ನಾ ಹೇಳಿದೆ ಇದನ್ನ ಹಾಕಿದ್ರು ಅಂದ್ರೆ ಯಾರು ಕನ್ನಡ ಕಲಿಯಂಗೇ ಇಲ್ಲ. ಈಗ ಅಷ್ಟಾರೆ ಮಾಡಿ ಗೋ ಅಂದ್ರೆ ಅವರು ನೋಡ್ತಾರ. ವಿಜಯನಗರ ವಿ ಅಂದ್ರೆ ಒಂದು ಲಿಪಿ ಉಳಿದವ್ರಿಗೆ ಬರ್ತದೆ. ಆ ರೀತಿ ನಮ್ಮಲ್ಲಿ ಮನೋಭಾವ ಇರಬೇಕು. ಮತ್ತೆ ನಾನು
1971 ಒಳಗೆ ಒಂದು ಸಂಘಟನೆ ಮಾಡಿದ್ರಿ ವೀರ ಪುಲಕೇಶಿ ಕನ್ನಡ ಬಳಗ. ಅದನ್ನೇನು ಮಾಡಿದೆ, ಕರ್ನಾಟಕ ರಾಷ್ಟ್ರ ವೀರ ಪುಲಕೇಶಿ ಕನ್ನಡ ಬಳಗ ಅಂತ ಮಾಡಿದೆ. ರಾಷ್ಟ್ರ ಅನ್ಕೊಂಡು ಎಲ್ಲರೂ ಬೈ ಸುತ್ತಿಗೆದ್ಬಿಟ್ರೆ ನನ್ನ ಮೇಲೆ ನಮ್ಗೆ ಗೆಳಾರಲ್ಲ, ಬರೀ ಬುದ್ಧಿ ರಾಷ್ಟ್ರ ಅಂತ ಏನು? ಹೌದು, ನನ್ನ ಕರ್ನಾಟಕ ರಾಷ್ಟ್ರ ವೀರ ಪುಲಕೇಶಿ ಬಳಗ ಅಂದ. ಅದು ಹೆಂಗದ, ಭಾಳ ವಿರೋಧ ಆಕತಿದ್ದೆ, ದೇಶದ್ರೋಹ ಆಕತಿ ಎಲ್ಲ. ನನ್ನ ನ್ಯಾಯವಾದಿಸ್ತಾರೆ ಏನಂದ್ರು, ನಿನ್ನ ಮೇಲೆ ಮೊಕದ್ದಮೆ ಹೂಡ್ರಿ ಏನಾಕತಿ ನೋಡೋಣ ಅಂದೇನ. ಅಲ್ಲಿ ಮಹಾರಾಷ್ಟ್ರ ಅಂತ ಹೇಳಿ ರಾಜ್ಯಭಾರ ಮಾಡ್ತಾನೆ, ಅವ್ನು ತೆಲುಗು ದೇಶಂ ಅಂತ ಹೇಳಿ ರಾಜ್ಯಭಾರ ಮಾಡ್ತಾನೆ. ನಾ ಕರ್ನಾಟಕ ರಾಷ್ಟ್ರ ಅನ್ನಬಾರ್ದು, ನಮ್ಮ ರಾಜ್ಯದ ಹೆಸರು ಕರ್ನಾಟಕ ರಾಷ್ಟ್ರ ರಾಜ್ಯ ಆಗಬೇಕು ಅಥವಾ ಕನ್ನಡ ರಾಷ್ಟ್ರ ರಾಜ್ಯ ಆಗಬೇಕು. ನಾವು ಹೆದರ್ಕೋತ್ಕೊಂಡ್ರೆ ಹಂಗೆ ಹೆದರ್ಸ್ತಾರ ಅವ್ರ ಮೇಲೆ ನೋಡ್ರಿ, ಏನೇ ಹೆದರಬಾರ್ದು. ನಾವು ಹಿಂಗೆ ದಿಟ್ಟತನದಿಂದ ಮಾತಾಡೋದು ಕಲಿಬೇಕ್ರಿ, ದಿಟ್ಟತನದಿಂದ ಮಾತಾಡೋದು ಕಲಿಬೇಕು. ಅವ್ರು ಹಂಗಂದ್ರನ, ಅವ್ರು ಹೊಡಿತಾರನ, ಅವ್ರು ಬಡಿಸೋದು ಇರೋದೆ, ಕನ್ನಡದ ಕೆಲಸ ಮಾಡೋದು ಇರೋದ. ಯಾಕಂದ್ರೆ ಹೊಡಿಸ್ಕೊಂಡಿವಿ, ಪೊಲೀಸ್ ಇದ್ರ ತಾನೇ ಒಳಗೆ ಕುಂತೀವಿ, ಹಿಡ್ಕೊಂಡು ಹೋಗ್ಯಾರ, ಕಿತ್ತೂರು ಚೆನ್ನಮ್ಮ ಹೋರಾಟ ಒಳಗೆ ಭಾಳ ಬಡಿಸ್ಕೊಂಡಿವಿ ಇರೋದ. ಅದು ನಡೆಯಂಗಿಲ್ಲ. ಹೋರಾಟ ಹೆಂಗಿರ್ಬೇಕು, ಕನ್ನಡದ ಪರಾನಾರ, ಅದ್ರಾಗ ನಮ್ದು ಏನು ಸ್ವಾರ್ಥ ಇರಬಾರ್ದು. ಯಾಕೆ ಹಿಂದಿ ಇದು ತ್ರಿಭಾಷಾ ಸೂತ್ರ ಅಂತಾರ, ತ್ರಿಭಾಷಾ ಸೂತ್ರದ ಅವಶ್ಯಕತೆ ಇಲ್ಲ ನಮಗೆ. ಹಿಂದಿ ಹೇರಿಕೆ ಬೇಡ, ಹಿಂದಿ ಕಲಿಯೋಣ, ಹಿಂದಿ ಬೇಕಾ ಬೇಡ. ಹಿಂದಿ ಎಲ್ಲರಿಗೂ ಬರ್ತೈತ್ರಿ. ಹಿಂದಿ ಯಾಕ, ಆಂಗ್ಲ ಭಾಷೆ ಸಹಿತ ಒಬ್ಬ ಹಳ್ಳಿ ಹೆಣ್ಮಗಳಿಗೆ ಬರ್ತೈತಿ. ಮೊನ್ನೆ ನಾನು ಅಕ್ಷಯ ಪಾರ್ಕ್ ಸಂತಿಗೆ ಹೋಗಿದ್ದೆ, ಹಳ್ಳಿ ಹೆಣ್ಮಗ ಹೇಳಕತ್ತ, ಆನಿಯನ್ 30 ರೂಪಾಯಿ ಕಿಲೋ, ಆನಿಯನ್ 30 ರೂಪಾಯಿ ಕಿಲೋ. ನಾನು ಆನಿಯನ್ ಮುದಿಕೆ ಬೇಕು, ಹಳ್ಳಿ ಮುದಿಕೆ ಕೇಳಿದೆ. ಆನಿಯನ್ ಅಂದ್ರೆ ಏನು ಅನ್ಕೊಳ್ಳಿ, ನನ್ನ ಮೊಮ್ಮಗಳು ಹೇಳ್ರಿ ಆನಿಯನ್ ಅಂದ್ರೆ 36 ಜನ ಅಂತ ಹೇಳಿ. ಆನಿಯನ್ ಅಂದ್ರೆ ಗೊತ್ತೈತೆ ಆನಿಯನ್ ಅಂತ ಹೇಳಿ. ಈವರೆಗೂ ತಯಾರಾಗ ಹುಡುಗರು ಹಳ್ಳಿ ಮಂದಿಗೆ ಇಂಗ್ಲಿಷ್ನಾಗ ಹೇಳಿದ್ರೆ ಜನ ಖರೀದಿ ಮಾಡ್ತಾರ, ಉಳ್ಳಾಗಡ್ಡೆ ಅಂದ್ರೆ ತಗೊಳಂಗಿಲ್ಲ. ಎಲ್ಲಿವರೆಗೂ ನಿಂತ ನೋಡ್ರಿ ನಮ್ಮ ಪರಿಸ್ಥಿತಿ. ಆಕಿಗೆ ಆನಿಯನ್ ಬರ್ತೈತಿ, ಥ್ಯಾಂಕ್ ಯು ಅಂತ ಎಲ್ಲೇ ಹೋಗಿದ್ಲು ಬಿಟ್ಟು ಬಂದ್ಕೊಳ್ಳಿ, ಥ್ಯಾಂಕ್ ಯು ಅಂತ. ಅಷ್ಟು ಎಲ್ಲಾ ಪ್ರಭಾವ ನೀವು ಹೇರಿಕೆ ಮಾಡೋದ ಬೇಡ. ನಮ್ಮ ಕರ್ನಾಟಕದಾಗ ಎಲ್ಲರಿಗೂ ಎಲ್ಲಾ ಭಾಷೆ ಬರ್ತೈತಿ. ನೀವು ಹೇರಿಕೆ ಮಾಡಿದ್ರೆ ಹೇಳಿದಂಗೆ ಇನ್ನು 100 ವರ್ಷ ಒಳಗೆ ನಮ್ಮ ಕನ್ನಡ ಹೋಗೇ ಬಿಡ್ತದೆ, ನಮ್ಮ ಕನ್ನಡ ಹೋಗೇ ಬಿಡ್ತದೆ. ಇನ್ನೆರಡು ಸಣ್ಣ ಅದ, ನನ್ನೇ ಭಾಳ ಮಾತಾಡಂಗಿಲ್ಲ. ನಮ್ಮ ಅಣ್ಣ ಸೇನೆ ಒಳಗಿದ್ದರಿ, ಸೇನೆ ಒಳಗಿದ್ದಾಗ ಅವ್ರು ಹೇಳ್ತಿದ್ರು, ತಮ್ಮ ನಾವು ಕನ್ನಡಿಗರಷ್ಟೇ ಹಿಂಗದೀವು ಮಾರಾಯ, ಭಾಳ ಕೆಟ್ಟ ಅನಿಸ್ತೈತಿ. ಏನು ಅಂದೇನ ನೋಡು, ನಾ ಸೇನೆ ಒಳಗೆ ದೊಡ್ಡ ಹುದ್ದೆ ಒಳಗಿದ್ರು ಅವ್ರು ಏನಂದ್ರು, ನೋಡು ಮರಾಠ ಪದಾತಿ ದಳ ಅದ, ತಮಿಳ್ ರೆಜಿಮೆಂಟ್ ಅದ, ತೆಲುಗು ರೆಜಿಮೆಂಟ್ ಅದ, ಮಲಯಾಳ ರೆಜಿಮೆಂಟ್ ಅದ, ಆಮೇಲೆ ಪಂಜಾಬ್ ರೆಜಿಮೆಂಟ್ ಅದ. ಹಂಗ ನಮ್ಮ ಕರ್ನಾಟಕದ ಒಂದು ರೆಜಿಮೆಂಟ್ ಮಾಡೋಣ. ನಮ್ಮ ಕನ್ನಡ ಮಂದಿ ಏನಂತ ಎಲ್ಲರೂ ಗೋಕಾಕದಿಂದ ಇಲ್ಲ ಹುಬ್ಬಳ್ಳಿ ಕಡೆ ಎಲ್ಲ ಏನಂತಾರೆ, ಹಂಗ ಮಾಡಬಾರ್ದು, ದೇಶದ್ರೋಹ. ಕನ್ನಡಿಗರಿಗೆ ಅಷ್ಟ ದೇಶದ್ರೋಹ ಅಂದ್ರೆ ಕನ್ನಡ ಅಂದ್ರ ದೇಶ, ತಮಿಳ್ ಅಂದ್ರನ ದೇಶ, ಮರಾಠಿ ಅಂದ್ರನ ದೇಶ, ಅಂದ್ರನ ದೇಶ. ಅವರೆಲ್ಲ ಹಂಗ ತಿಳ್ಕೊಂಡವ್ರು, ನಾವು ಹಂಗ ತಿಳ್ಕೊಳ್ಬೇಕ. ದೇಶಕ್ಕೆ ಏನೂ ವ್ಯತ್ಯಾಸ ಆಗಂಗಿಲ್ಲ. ಇದು ದೇಶ ಒಡೆಯುವಂತ ಕೆಲಸ ಅಲ್ಲ, ಕರ್ನಾಟಕ ಅರ್ಥ. ಈಗ ನಾವು ಇದು ಸವಾಯಿ ಗಂಧರ್ವ ಕಲಾಮಂದಿರಕ್ಕೆ ಜಯವಾಗಲಿ ಅಂದ್ರೆ ಭಾರತಕ್ಕೆ ಜಯವಾಗಲಿ ಅಂದಂಗನ. ಯಾಕೆ ಕಲಾಮಂದಿರ ಭಾರತ ಬಿಟ್ಟಿಲ್ಲ, ಅದನ್ನ ನಮ್ಗೆ ಬೇರೆ ರೀತಿಯಿಂದ ಬಿಂಬಿಸ್ತಾರ ಅವರು. ಹಂಗ ಅನ್ಬಾರ್ದು, ದೇಶ ಹೊಡಿತೀರಿ ನೀವು, ನಿಮ್ಮಂತವ್ರದ್ದು ಅದಕ್ಕೆ ಹೊಡಿತಾರ ನನಗೆ. ನೀ ದೇಶ ಹೊಡಿತಲ್ಲ, ಕನ್ನಡ ಅಂದ್ರೆ ದೇಶ ಹೊಡಿತಲ್ಲ. ಮನೆ ಹೋಗನಕ್ಕ ಮನೆ ಕನ್ನಡದ ಕಂಪು ಅಂತ ಹೇಳಿ ಕನ್ನಡದ ಬಗ್ಗೆ ಜಾಗೃತಿ ಮಾಡಿಸಿ, ಭಾಳ ಕನ್ನಡದ ಬಗ್ಗೆ ಹೇಳ್ತೀನಿ, ದೇಶ ಹೊಡಿತೀನಿ. ಅದೇನು ದೇಶ ಹೊಡಿತೀನ? ಕನ್ನಡದ ಬಗ್ಗೆ ನಮ್ಮಪ್ಪನ ಹೆಸರು ನಾ ಹೇಳಿರೋದು ತಪ್ಪ, ನಮ್ಮ ಅವ್ವನ ಹೆಸರು ಹೇಳಿರೋದು ತಪ್ಪ. ಹೆಂಗೆ ದೇಶ ಹೊಡಿತಾನೆ ಸರ್? ನಮ್ಮಪ್ಪನ ಹೆಸರು ಹೇಳಿದ್ರನ ಭಾರತ, ನಮ್ಮ ಅವ್ವನ ಹೆಸರು ಹೇಳಿದ್ರನ ಭಾರತ. ಯಾಕಂದ್ರೆ ನಾವೆಲ್ಲರೂ ಭಾರತೀಯರು. ಇನ್ನೊಂದು ಕಳಕಳಿ ನಮ್ಮ ಮಹಾನಗರ ಪಾಲಿಕೆಗೆ ಮನವಿ ಮಾಡ್ಕೊಳ್ಳೋದಂದ್ರೆ, ಹಿಂದಕ್ಕೆ ಹೇಳಿದ್ದೇನ, ನಮ್ಮ ಕನ್ನಡ ಸಮಾಜ ಕಟ್ಟಿದ್ದ ಸುಮಾರು 75% ಭಾರತವನ್ನ ನಮ್ಮ ಕನ್ನಡದ ಅಂತದ್ರೊಳಗೆ ಅಗದಿ ಪ್ರಖಂಡ ಪರಾಕ್ರಮಿ, ಅಗದಿ ದೊಡ್ಡ ಪರಾಕ್ರಮಿ ಅಂದ್ರೆ ನಮ್ಮ ವೀರ ಪುಲಕೇಶಿ ಪ್ರತಿಮೆ, ಆಳೆತ್ತರದ ಪ್ರತಿಮೆ ನಮ್ಮ ನಗರ ಪಾಲಿಕೆ ಮನ್ನ ಕೂಡಿಸ್ಬೇಕಂತೇಳಿ ಮಹಾನಗರ ಪಾಲಿಕೆಗೆ ನಾನು ಮನವಿ ಮಾಡ್ಕೊಳ್ತೇನೆ. ಹಾಗೆ ಬರ್ತೀನಿ ಮನೇದು ಅಂದ ಮುಚ್ಚಿದೆ ನೋಡು, ಮುಚ್ಚಿದೆ. ಈಗ ಕೊನೆಗೆ ಹೇಳ್ತೀನಿ, ಅವ್ರು ಹೇಳಿದ್ರು ಕುವೆಂಪು ಅವರು, ಕನ್ನಡ ಅಂದ್ರೆ ಬೆಂಕಿ ಕಣ, ಶಕ್ತಿ ಕಣ, ಆಮೇಲೆ ಎಲ್ಲ ಹೇಳಿದ್ರು ಉಸಿರು ಕಣ ಅಂತ ಹೇಳಿ. ಅದಕ್ಕೆ ಕನ್ನಡ ನಮ್ದು ಹಂಗೆ ಆಗಬೇಕ್ರಿ. ಕನ್ನಡ ಆದಾಗ ನಾವು ಕರುಳಿನ ಭಾಷೆ ಆಗ್ಬೇಕು. ಕರುಳಿನ ಭಾಷೆ ಆದಾಗ ಮಾತ್ರ. ಮತ್ತು ಈಗ ನಮ್ಮ ಆಗಲೇ ನಮ್ಮ ಮುನಿಸ್ವಾಮಿ ಅಂತ ಹೇಳಿ ನಮ್ಮ ಸ್ನೇಹಿತರು ಕೂಡಿದ್ರು ಆಗಲೇ, ಅವ್ರು ಹೇಳ್ತಿದ್ರು, ನೋಡ್ರಿ ಕನ್ನಡ ಘಟ್ ಭಾಷೆ ಅನ್ನೋದು ಅಷ್ಟ ಅಲ್ಲ, ರಕ್ತ
ಭಾಷೆ ಆಗ್ಬೇಕು, ರೊಟ್ಟಿ ಭಾಷೆ ಆಗ್ಬೇಕು, ರೊಟ್ಟಿ ಭಾಷೆ ಆಗ್ಬೇಕು, ರೊಟ್ಟಿ ಭಾಷೆ ಆಗ್ಬೇಕು ಅಂದ ಕನ್ನಡ ಉಳಿತೈತಿ ಬೆಳಿದ್ ಭಾಳ ಚಂದ ಹೇಳಿದ್ರು ಅವ್ರು ನಮ್ಮ ಮುನಿಸ್ವಾಮಿ ಅವರು. ಹಂಗ ಆಗಬೇಕು. ಅದಕ್ಕೆ ಹೆಂಗಂದ್ರೆ ಒಂದೆರಡು ಸಾಲಿನ ಒಂದು ಪದ್ಯ ಹೇಳ್ತೇನೆ. ಕನ್ನಡವು ಮೂರಕ್ಷರವಲ್ಲ, ಕನ್ನಡಿಗರ ಜಪ ಮಂತ್ರವು, ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಉಸಿರು. ಕನ್ನಡ ನಮ್ಮ ಉಸಿರಾದಾಗ, ಮಂತ್ರ ಜಪ ತಪ ಆದಾಗ ಕನ್ನಡ ಉಳಿಯಿತು, 100 ವರ್ಷ ಬೆಳೆದಿವಿ ಅಂತ ಹೇಳಿ ನನ್ನ ಮಾತು ಮುಗಿಯಕ್ಕಿಂತ ಮೊದಲ ನಿಮ್ಮೆಲ್ಲ ವಿನಂತಿ ಮಾಡ್ಕೋತೀನಿ. ನಾ ಒಂದು ಘೋಷಣೆ ಹೇಳ್ತೇನೆ, 2 ಸಲ ಜೋರಾಗಿ ಹೇಳ್ರಿ. ಏನ್ ಹೇಳ್ತೇನೆ ಅಂದ್ರೆ ಕನ್ನಡಿಗ ಕನ್ನಡಿಗ ಅಂತೀನಿ, ವೀರ ಕನ್ನಡ ನೀವು ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ಕನ್ನಡಿಗ 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 ವೀರ ಕನ್ನಡಿಗ. ಧನ್ಯವಾದಗಳು. ಶ್ರೀ ವೆಂಕಟೇಶ್ ಮರಗದ್ದಿ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಗ್ರಂಥಗಳ ಬಿಡುಗಡೆ. ಗಿರಿಜಾ ಸಂಗೊಳ್ಳಿ ಅವರ ಒಡೆಲ ಮಿಡಿತ ಮತ್ತು ನುಡಿ ಜಂಗಮ ಪ್ರೊಫೆಸರ್ KS ಕೌಶಲ್ಯರ ಅಭಿನಂದನಾ ಗ್ರಂಥ. ಈ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ತಿನ ವಿಶ್ರಾಂತ ಸದಸ್ಯರ ಕ್ರಿಯಾಶೀಲ ವಕೀಲರಾದಂಥ ಉದ್ಘಾಟಕರಾದ ಬೆಳಿಮಲೆ ಅವರಿಗೆ ಒಂದು ಕನ್ನಡ ಗಡಿಯಾರ ಕೊಡ್ತೀನಿ. ಸಾವಿರಾರು ನಾ ಕಾಣಿಕೆ ಕೊಡ್ತೀನಿ ಬೇರೆ ಬೇರೆ ಎಲ್ಲ ಊರಿಗೆ. ಯಾಕಂದ್ರೆ ಸಮಯ ನೋಡುವಾಗಲೇ ನನ್ನ ಮಕ್ಕಳು ನಮ್ಮ ಮೊಮ್ಮಕ್ಕಳು ಕನ್ನಡ ಅಂಗಿ ನೋಡ್ಲಿ, ಗೊತ್ತಾಗಲ್ಲ ಹುಡುಗರಿಗೆ ಅಂತೇಳಿ ನಾನಾ ತಯಾರು ಮಾಡಿ ಸಾವಿರಾರು ಕೊಟ್ಟೇನ್ರಿ. ಈಗ ಅದನ್ನ ಈಗ ಬೆಳೆಮಲೆ ಅವ್ರಿಗೆ ಕೊಡ್ತೇನೆ. ಹಂಗ ಇದ್ರಾಗ ಒಂದು ಪದ್ಯದ ಸಗ್ಗದ ಮುತ್ತಿನ ಕನ್ನಡ ಬಳ್ಳಿ ಕಾವ್ಯಶ್ರೀಗರ ಹೆಮ್ಮೆ ವ್ಯಾಪಕ ವೈಭವದ ಕರ್ನಾಟಕ ಚಂದ ಅಂತದ. ಇದ್ರಾಗ ಒಂದು ವಿಶೇಷ ಅದ ರೀ. ಸಗ್ಗದ ಗದವತ್ 1, ಮುತ್ತಿನ ಪದವತ್ 2, ಕನ್ನಡ ನದವತ್ 3, 4. ನೋಡ್ರಿ ಯಾವ ಭಾಷಾ ಒಳಗೆ ಇದು ವಿಶೇಷತೆ ಇಲ್ಲ. ಇವು ಅಂಕಿನ ನಮ್ಮ ಕನ್ನಡ ಒಳಗೆ ಒತ್ತಕ್ಷರ ಮಾಡ್ಯಾರ. ಇದು ಬಹಳ ವಿಶೇಷ ಅದ, ಎಲ್ಲಾರು ತಿಳ್ಕೋ. ಮರಗದ್ದಿ ಸರ್ಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಗ್ರಂಥಗಳ ಬಿಡುಗಡೆ. ಶ್ರೀಮತಿ ಗಿರಿಜಾ ಸಂಗೊಳ್ಳಿ ಅವರು, ಡಾಕ್ಟರ್ VN ಸಂಗೊಳ್ಳಿ ಅವರು ವೇದಿಕೆಗೆ ಬರಬೇಕು. ಅವರ ಒಡಲ ಮಿಡಿತ ಕವನ ಸಂಕಲನ ಇದೆ. ಅದೇ ರೀತಿ ಪ್ರೊಫೆಸರ್ KS ಕೌಶಲ್ಯರ ನುಡಿ ಜಂಗಮ ಸಹೋದರರಾಗಿ ನಾನು ಮತ್ತು ಲಿಂಗರಾಜ್ ರಾಮಾಪುರ ಕೆಲಸ ಮಾಡಿದ್ದೆ. ಲಿಂಗರಾಜ್ ರಾಮಾಪುರ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ.